ನಮಸ್ಕಾರ ಸ್ನೇಹಿತರೆ, ಸಗಸಂದು ಚಾನಲ್ಗೆ ಸ್ವಾಗತ. ನಾನು ಇವತ್ತು ಹೊಸ ಜಾಬ್ ಬಗ್ಗೆ ಅಪ್ಡೇಟ್ ಕೊಡಲು ಬಂದಿದ್ದೀನಿ, ಹೊಸ ಜಾಬ್ ಬಗ್ಗೆ ಮಾಹಿತಿ ಕೊಡಲು ಬಂದಿದ್ದೀನಿ ಅಂತ ಹೇಳ್ಬೋದು. ಏನಪ್ಪ ಇದು ಜಾಬ್ ಅಂದರೆ KEB ಎಲೆಕ್ಟ್ರಿಸಿಟಿ ಬೋರ್ಡ್ ಇನ್ ರಿಲೇಟೆಡ್ ಜಾಬ್ಗಳು ಅಂತ ಹೇಳ್ಬೋದು. 69,000ವರೆಗೂ ಸಂಬಳ ಕೊಡ್ತೀಯಾರಂತೆ. ಈ ಪವರ್ ಗ್ರೇಡ್ ಕಾರ್ಪೊರೇಷನ್ ಲಿಮಿಟೆಡ್ PGCI ಇದು ಜಾಬ್ಗಳಿವು ಅಂತ ಹೇಳ್ಬೋದು. ಹೇಗೆ ಅಪ್ಲೈ ಮಾಡೋದು, ಏನು ಕತೆ, RGX ಸಲ್ಲಿಸೋದು ಎಲ್ಲ ಮಾಹಿತಿಗಳು ಇರುತ್ತೆ. ವಿಡಿಯೋನ ಸಂಪೂರ್ಣ ನೋಡಿ, ನಿಮಗೆ ಸಂಕ್ಷಿಪ್ತವಾದ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಪವರ್ ಗ್ರೇಡ್ ಕಾರ್ಪೊರೇಷನ್ ಲಿಮಿಟೆಡ್ ಜಾಬ್ಗಳಿವು ಅಂತ ಹೇಳ್ಬೋದು. 45,000ದಿಂದ 1,60,000ವರೆಗೂ ಸಂಬಳವನ್ನು ಕೊಡ್ತಾರಂತೆ. ಯಾವ್ಯಾವ ಜಾಬ್ಗಳಿಗೆ ಕ್ವಾಲಿಫರ್ ಆಗಿದೆ ಅಂತ ಹೇಳಿದ್ರೆ ಅಫಿಷಿಯಲ್ ಟ್ರೈನಿಂಗ್, ತರಬೇತಿ ಅಧಿಕಾರಿ, ಪರಿಸರ ನಿರ್ವಹಣಾ ಅಧಿಕಾರಿ ಹಾಗೂ ಅಧಿಕಾರಿ ತರಬೇತಿ PR ಈ ಜಾಬ್ಗಳಿಗೆ ಕ್ವಾಲಿಫರ್ ಆಗಿದೆ. 18 ವರ್ಷದಿಂದ 28 ವರ್ಷ ವಯೋಮಿತಿ ಒಳಗಿರೋರು ಯಾರು ಬೇಕಾದ್ರೂ ಈ ಜಾಬ್ಗಳಿಗೆ ಅಪ್ಲೈ ಮಾಡಬಹುದು. OBC ಅವರಿಗೆ 3 ವರ್ಷದ ವಯಸ್ಸಿನ ವಿಶ್ರಾಂತಿ ಹಾಗೂ SC/ST ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ 5 ವರ್ಷದ ವಯಸ್ಸಿನ ವಿಶ್ರಾಂತಿ ಇರುತ್ತೆ. ಮಾಜಿ ಸೈನಿಕರಿಗೆ, ಅಂಗವಿಕಲರಿಗೆ ಕೂಡ ವಯಸ್ಸಿನ ವಿಶ್ರಾಂತಿ ಕೂಡ ಇದ್ದೇ ಇರುತ್ತೆ. ಮಾಜಿ ಸೈನಿಕರಿಗೆ ಹಾಗೂ ಅಂಗವಿಕಲರಿಗೆ ಒಂದು ಒಳ್ಳೆ ವಯಸ್ಸಿನ ವಿಶ್ರಾಂತಿ ಕೊಟ್ಟಿರ್ತಾರೆ. ಸೊ ಅವ್ರು ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಯಾಕೆಂದರೆ ದೇಶವನ್ನು ಕಾದಿರ್ತಾರಲ್ಲ ಯೋಧರು, ಅವರು ತುಂಬ ಬೇಕು. ಹಾಗೂ ಅಂಗವಿಕಲರಿಗೆ ಪಾಪ ಕೆಲಸ ಕೊಡೋದೆ ಹೊರಗೆ ಪ್ರೈವೇಟ್ ಜಾಬ್ಗಳು ತೊಗೊಳೋದು ತುಂಬ ಕಷ್ಟ ಇದೆ. ಆ ಕಾರಣಕ್ಕೋಸ್ಕರ ಇದು ತುಂಬ ಒಳ್ಳೆ ಮಾಹಿತಿ ಅಂತ ಹೇಳ್ಬೋದು. ಹೇಗಿರುತ್ತೆ ಎಕ್ಸಾಮ್ಸ್ ಅಂತ ಅಂದರೆ ಇಂಟರ್ವ್ಯೂ ಅಂದರೆ ಸಂದರ್ಶನ, ಅದರಲ್ಲೂ ಗ್ರೂಪ್ ಡಿಸ್ಕಷನ್ ಅಂದರೆ ಒಂದು 20 ಜನ ಪ್ಯಾನಲ್ ಇರ್ತಾರೆ. 20 ಜನ ಯಾರ್ಯಾರು ಅಭ್ಯರ್ಥಿಗಳಿರ್ತಾರೆ ಅವ್ರನ್ನ ಕೂರಿಸಿ ಒಂದು ಕಾಮನ್ ಟಾಪಿಕ್ನ ಕೊಡ್ತಾರೆ. ಅದ್ರ ಬಗ್ಗೆ ಯಾರು ಚೆನ್ನಾಗಿ ಮಾತಾಡ್ತಾರೆ ಅವ್ರನ್ನ ಕೂಡ ಶಾರ್ಟ್ ಲಿಸ್ಟ್ನ ಮಾಡ್ಕೊಡ್ತಾರೆ. ಒಂದು ಏನಂದರೆ ಗ್ರೂಪ್ ಡಿಸ್ಕಷನ್ನಲ್ಲಿ ಭಾಗವಹಿಸ್ತೀರಾ ಅಂದರೆ ಈ ಥರ 20 ಜನದ ಮುಂದೆ ನೀವು ಸ್ಟ್ಯಾಂಡ್ ಔಟ್ ಆಗಬೇಕು ಅಂತಂದರೆ ಒಂದು ಗಟ್ಟಿಗೆ ಮಾತಾಡಬೇಕು, ಇಂಗ್ಲೀಷ್ ಮೇಲೆ ಒಳ್ಳೆ ಹಿಡಿತಾ ಇರಬೇಕು. ಇಂಗ್ಲೀಷಲ್ಲೇ ಇರುತ್ತೆ ಆ ಕಾರಣಕ್ಕೋಸ್ಕರ. ಅಥವಾ ಕನ್ನಡದಲ್ಲಿ ಇದ್ರೂ ಕೂಡ ನೀವು ಕನ್ನಡದಲ್ಲಿ ಚೆನ್ನಾಗಿ ಸ್ಪಷ್ಟವಾಗಿ ಮಾತಾಡಿ, ಧೈರ್ಯವಾಗಿ ಮಾತಾಡಿ. ಸ್ಪಷ್ಟತೆ, ಧೈರ್ಯ ಇವೆರಡಿದ್ರೆ ಸಾಕು. ಇದು ಯಾವುದೇ ಇಂಟರ್ವ್ಯೂ ಕೂಡ ಕ್ರ್ಯಾಕ್ ಮಾಡ್ಬೋದು. ಅದರಲ್ಲೂ ಗ್ರೂಪ್ ಡಿಸ್ಕಷನಲ್ಲಿ ಸ್ಪಷ್ಟತೆ ಬೇಕು ಹಾಗೂ ಧೈರ್ಯ ಬೇಕು, ಗಟ್ಟಿಗೆ ಮಾತಾಡಬೇಕು. ಹಾಗೂ ಒಂದು ತುಂಬ ಇಂಪಾರ್ಟೆಂಟ್ ಏನಂದರೆ ಇದು ಗ್ರೂಪ್ ಡಿಸ್ಕಷನಲ್ಲಿ ಭಾಗವಹಿಸೋರು ನೀವೇ ಫಸ್ಟ್ ಮಾತಾಡಿ. 20 ಜನ ಕೂರಿಸಿದ್ದಾರೆ, ಶುರು ಮಾಡಿ ಅಂದ ತಕ್ಷಣ ನೀವೇ ಫಸ್ಟ್ ಶುರು ಮಾಡಿ. ಫಸ್ಟು ಯಾರು ಶುರು ಮಾಡ್ತಾರೆ ಅವರು ನೆನಪಲ್ಲಿ ಇಟ್ಕೊತಾರೆ, ಹಾಗೂ ಲಾಸ್ಟ್ ಯಾರು ಮುಗಿಸ್ತಾರೆ ಅವ್ರನ್ನ ನೆನಪಲ್ಲಿ ಇಟ್ಕೊತಾರೆ. ಮಧ್ಯದಲ್ಲೆಲ್ಲ ಮಾತಾಡೋರನ್ನ ನೆನಪಲ್ಲಿ ಇಟ್ಕೊಳ್ಳೋದು. ಹೇಗೆ ನೀವು ಬಿಗ್ ಬಾಸ್ ನೋಡ್ತೀರಾ, ಅದ್ರದ್ದು ಎಕ್ಸಾಂಪಲ್ ಕೊಡ್ತೀನಿ. ಬಿಗ್ ಬಾಸ್ ಅಂದ್ರೆ ನೀವು ನೋಡ್ತೀರಾ, ಕನ್ನಡ ಬಿಗ್ ಬಾಸ್ ಅಂತಂದರೆ ಯಾರು ನೇರವಾಗಿ ಮಾತಾಡ್ತಾರೆ, ಸ್ಟ್ರೈಟ್ ಫಾರ್ವರ್ಡ್ ಇರ್ತಾರೆ, ಧೈರ್ಯವಾಗಿ ಮಾತಾಡ್ತಾರೆ, ಸ್ಪಷ್ಟವಾಗಿ ಮಾತಾಡ್ತಾರೆ, ಅವ್ರು ಮಾತ್ರ ಅವ್ರು ಹೈಲೈಟಲ್ಲಿ ಹಾಕೋದು. 1 ಗಂಟೆ ವಿಡಿಯೋ 24 ಗಂಟೆ ಫುಲ್ ಹೊಡೆದ್ರು 1 ಗಂಟೆಯಲ್ಲಿ ಚೆನ್ನಾಗಿ ತೋರಿಸೋದಲ್ವಾ. ಆ ಕಾರಣಕ್ಕೋಸ್ಕರ ಏನಿದೆ ಗ್ರೂಪ್ ಡಿಸ್ಕಷನ್ ಹೇಳಿದ್ನಲ್ಲ, ಫಸ್ಟಿಗೆ ಮಾತಾಡಿ, ದಿಟ್ಟವಾಗಿ ಮಾತಾಡಿ, ಸ್ಪಷ್ಟತೆ ಇರಲಿ, ಜೋರಾಗಿ ಮಾತಾಡಿ. ಕೂಗಾಡ್ತೀರ ಅಂತ ಅನ್ನಿಸ್ಬಾರ್ದು. ಜೋರು ಇರಲಿ, ವಾಯ್ಸ್ ಜೋರು ಇರಲಿ, ಗಟ್ಟಿಗೆ ಇರಲಿ, ಗಲಾಟೆ ಬೇಡ ಆಯಿತಾ. ಫಸ್ಟಿಗೆ ಮಾತಾಡಿ ಅಥವಾ ಲಾಸ್ಟಿಗೆ ಮಾತಾಡಿ. ಫಸ್ಟಿಗೆ ಸಿಗದೆ ಇನ್ನೊಬ್ರು ಮಾತಾಡ್ಬಿಟ್ರಪ್ಪ ಅಂತಂದರೆ ನಮ್ಮ ವಿಡಿಯೋ ನೋಡಿ ಇನ್ನೊಬ್ರು ಯಾರೋ ಹೇಳ್ಕೊಟ್ಬಿಟ್ಟು ಫಸ್ಟಿಗೆ ಅವರೇ ಮಾತಾಡ್ಬಿಟ್ರು ಅಂದರೆ ನೀವು ಲಾಸ್ಟಿಗೆ ಮಾತಾಡೋದು ಮರಿಬೇಡಿ. ಫಸ್ಟ್ ಆಮೇಲೆ ಸೆಕೆಂಡ್ ನೀವೇ ಮಾತಾಡಿ. ಅವರು ಶುರು ಮಾಡೋದು ಪರವಾಗಿಲ್ಲ, ಲಾಸ್ಟಿಗೆ ನೀವೇ ಎಂಡ್ ಮಾಡಬೇಕು. ಪಾಯಿಂಟ್ಸ್ ಹೇಳ್ಬೇಕಾರೆ ಈಗ ಏನಾದರೂ ಇರ್ಬೋದು ಪಾಯಿಂಟ್ಸು. ಈಗ ಮಿಡಲ್ ಕ್ಲಾಸ್ ವರ್ಸಸ್ ರಿಚ್ ಅಂತ ಒಂದು ಟಾಪಿಕ್ಕು, ಈಗ ಭಯೋತ್ಪಾದನೆ ಒಂದು ಟಾಪಿಕ್ಕು, ಅಥವಾ ಏನದ್ರ ಬಗ್ಗೆ ಏನಾದರೂ ಮಾತಾಡಿ. ಕರೆಂಟ್ ಅಫೇರ್ಸ್ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ. ಈಗ KEB ರಿಲೇಟೆಡ್ ಅದರಿಂದ ಎಲೆಕ್ಟ್ರಿಸಿಟಿ ರಿಲೇಟೆಡ್ ಇರುತ್ತೆ. ಈಗ ಹೇಗೆ ಎಲೆಕ್ಟ್ರಿಸಿಟಿನ ಹೇಗೆ ನಾವು ನೆಕ್ಸ್ಟು ನಮ್ಮ ದೇಶದ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇರೋ ಕಾರಣಕ್ಕೋಸ್ಕರ ನೆಕ್ಸ್ಟ್ ಕೂಡ ಅತಿ ಹೆಚ್ಚಾಗುತ್ತೆ. ಅದರಿಂದ ನಾವು ಎಲೆಕ್ಟ್ರಿಸಿಟಿನ ಹೆಂಗೆ ಪೂರೈಸಬೇಕು ಎಲ್ಲ ದೇಶದ ಎಲ್ಲ ಜನರಿಗೂ ಅನ್ನೋದು ಒಂದು ಟಾಪಿಕ್ ಅಂದ್ಕೊಂಡ್ರೆ ನೀವು ಅದರಲ್ಲಿ ಹೇಗೆ ಅನ್ನೋದು ಒಂದು ಚಿಕ್ಕ ಪುಟ್ಟ ಐಡಿಯಾಗಳು ನಿಮ್ಮ ತಲೆ ಇರಬೇಕು. ಆ ಕಾರಣಕ್ಕೋಸ್ಕರ ಕರೆಂಟ್ ಅಫೇರ್ಸ್ ಡೈಲಿ ಎದ್ಬಿಟ್ಟು ನ್ಯೂಸ್ ಪೇಪರ್ ಓದಿ, 1/4 ಗಂಟೆ 20 ನಿಮಿಷ ನ್ಯೂಸ್ ಪೇಪರ್ ಓದಿ. ಮನೇಲಿ ಬರದೇ ಇದ್ರ ಪರಲ್ಲ ಹತ್ರದ್ದು ಒಂದು ಲೈಬ್ರರಿಗೆ ಹೋಗಿ ಓದ್ಕೊಳ್ಳಿ. ಒಂದಲ್ಲ, ಲೈಬ್ರರಿಗೆ ಹೋದರೆ ನಿಮ್ಗೆ ಏನು ಪ್ಲಸ್ಸು ಅಂದರೆ 4ರಿಂದ 5 ನ್ಯೂಸ್ ಪೇಪರ್ ಸಿಗುತ್ತೆ, ಇಂಗ್ಲೀಷು ಸಿಗುತ್ತೆ, ಕನ್ನಡ ಕೂಡ ಸಿಗುತ್ತೆ. ನಿಮಗೆ ಒಂದು ಮಟ್ಟಕ್ಕೆ ಜಾಗತಿಕ ಮಟ್ಟಕ್ಕೆ ನಿಮಗೆ ನ್ಯೂಸ್ ಸಿಗುತ್ತೆ. ರಾಜಕೀಯ ಇರ್ಬೋದು, ಏನೇ ಕರೆಂಟ್ ಅಫೇರ್ಸ್ ಇರ್ಬೋದು, ನಿಮ್ಮ ಲೋಕಲ್ ನ್ಯೂಸ್ ಪೇಪರ್ ಕೂಡ ಓದ್ಕೊಳ್ಳಿ. ಅದರಿಂದ ಕೂಡ ನಿಮಗೆ ಮಾಹಿತಿ ಸಿಗುತ್ತೆ. ಇವೆಲ್ಲ ಒಂದು ಸರ್ಕಾರೇತರ ಜಾಬ್ಗಳು, ಅದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಜಾಬ್ ಮೇಲೆ ಡಿಪೆಂಡ್ ಆಗುತ್ತೆ. ಕೇಂದ್ರ ಸರ್ಕಾರ ಅಂದರೆ ಆಲ್ಮೋಸ್ಟ್ ದೇಶದಲ್ಲೇ ನಡೀತದೆ, ಅದನ್ನೆಲ್ಲ ಚೆನ್ನಾಗಿ ತಿಳ್ಕೊಳ್ಳಿ. ರಾಜ್ಯ ಸರ್ಕಾರ ಜಾಬ್ ಅಂದರೆ ನಿಮ್ಮ ಲೋಕಲಲ್ಲಿ ನಡೆಯುತ್ತೆ, ಯಾವ್ಯಾವ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ, ಎಷ್ಟು ಪಾಪ್ಯುಲೇಷನ್ ಏನು, ಹೇಗೆ ಎಲೆಕ್ಟ್ರಿಸಿಟಿ ಪ್ರೊವೈಡ್ ಮಾಡ್ತಾರೆ, ಯಾವ್ಯಾವ ಪ್ರಾಜೆಕ್ಟ್ಗಳಿದೆ ಅಂದರೆ ಈ ಕೈಗಾ ಪ್ರಾಜೆಕ್ಟು, ಆ ಥರ ಪ್ರಾಜೆಕ್ಟ್ಗಳು ಯಾವ್ಯಾವಿದೆ ಅದ್ರ ಬಗ್ಗೆ ತಿಳ್ಕೊಳ್ಳಿ ಆಯಿತಾ. ಸೊ ಇದು ಇಂಟರ್ವ್ಯೂ, ಗ್ರೂಪ್ ಡಿಸ್ಕಷನು, ಮೆಡಿಕಲ್ ಎಕ್ಸಾಮ್ನ ಮಾಡ್ತಾರೆ. ಅಂದರೆ ಬಾಡಿ ಚೆಕಪ್ ಎಲ್ಲ ಇರುತ್ತೆ, ನಿಮ್ಮ ಬಾಡಿಲಿ ಏನೂ ತೊಂದರೆ ಇಲ್ಲ ಅನ್ನೋದು ಕೂಡ ಚೆಕ್ ಮಾಡ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ ಹಾಗೂ ಓದಿರೋ ಸರ್ಟಿಫಿಕೇಟ್ಗಳು ಎಲ್ಲ ಬೇಕಾಗುತ್ತೆ.
ವರ್ತನೆಯ ಮೌಲ್ಯಮಾಪನ ಕೂಡ ಆಗುತ್ತಂತೆ. ವರ್ತನೆಯ ಮೌಲ್ಯಮಾಪನ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಪ್ರಾಬಬ್ಲಿ ಈಗ ಬಿಹೇವಿಯರಲ್ ಕಂಡಕ್ಟ್ ಹೇಗಿರುತ್ತೆ, ನೀವು ಹ್ಯಾಂಡಲ್ ಮಾಡ್ತಿರೋ ಸಿಚುವೇಶನ್ಸ್ ಅಂತ ಕೂಡ ನೋಡಬಹುದು. ಅದು ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಅಲ್ಲಿ ಕೂಡ ಚೆಕ್ ಮಾಡ್ಕೋತಾರೆ. ಡಿಗ್ರಿ, ಸ್ನಾತಕೋತ್ತರ ಪದವಿ ಹಾಗೂ ಪದವಿ MBA ಯಾವುದು ಓದಿರೋರು ಯಾರು ಬೇಕಾದ್ರೂ ಜಾಬ್ಗೆ ಅಪ್ಲೈ ಮಾಡ್ಬೋದು. ಅರ್ಜಿ ಸಲ್ಲಿಸೋದು ಬಂದ್ಬಿಟ್ಟು ಡಿಸೆಂಬರ್ 4ರಿಂದ ಹಿಡಿದು ಡಿಸೆಂಬರ್ 24ವರೆಗೂ ಟೈಮ್ ಇದೆ. ಅರ್ಜಿಯನ್ನು ಮುಂದೂಡಿದ್ರೆ ನಾನು ಹೊಸ ವಿಡಿಯೋ ಕೂಡ ಮಾಡಾಕ್ತೀನಿ. ಎಲ್ಲಿ ಅಪ್ಲೈ ಮಾಡೋದು HTTPS ಅಂದ್ರೆ ಸ್ಟಾರ್ಟಿಂಗ್ ಬರುತ್ತಲ್ಲ ಅದು ಬಿಟ್ಟು ಹಾಕಿ, ಇಲ್ಲ ಅಂದ್ರೆ ಪರವಾಗಿಲ್ಲ www.powergrid.in ಇಲ್ಲಿ ಹೋಗಿ ನೀವು ಅಪ್ಲೈನ ಮಾಡಿ ಆದಷ್ಟು ಬೇಗ ಅಂತ ಹೇಳ್ತಾ, ಇದು ಹೊಸ ಜಾಬ್ ಅಪ್ಡೇಟ್ ಆಗಿದ್ದು. ಇದೇ ರೀತಿ ಹೊಸ ಜಾಬ್ ಅಪ್ಡೇಟ್ಗಳು ನಮ್ಮ ಕೊಡೋದು ಬರ್ತಿತ್ತು, ಅದನ್ನ ಮಿಸ್ ಮಾಡ್ಕೊಬಾರ್ದು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಒತ್ಬಿಟ್ಟು ಡ್ರಾಪ್ ಡೌನ್ ಆಲ್ ಆಪ್ಷನ್ ಒತ್ತೋದನ್ನ ಮರಿಬೇಡಿ ಅಂತ ಹೇಳ್ತಾ, ಹೊಸ ಅಪ್ಡೇಟ್ ನೆಕ್ಸ್ಟ್ ವಿಡಿಯೋ ನಿಮಗೆ ಸಿಗ್ತೀನಿ ಸ್ನೇಹಿತರೆ.